ಸರ್ ನಿಮ್ಮ ರೇಟ್ ಎಷ್ಟು? ಈಗಲ್ಲಿ ಕೊಟ್ಟವನೇ ಕೇಳಿಲ್ಲ, ನೀನ್ ಯಾವನ ಕೇಳಕ್ಕಿಲ್ಲ. ನೋಡಿ ಎಲ್ಲ ಜಗಳ ಆಡ್ತಾವ್ರೆ. ಯಾರೇನು ಈಗಲೂ ಓಡಿಸ್ಕೊತಾನೆ, 30 ವರ್ಷ ಆದ್ರೂ ಓಡಿಸ್ಕೊತಾವಣ ಅವನು. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಫ್ರೆಂಡ್ಸ್. ಇಲ್ಲಿ ನೋಡಿ ಒನ್ ಅಂಡ್ ಓನ್ಲಿ ಕುಬೇರ್. ಹೇಳಪ್ಪ ಕುಬಿ, ವಾಟ್ ಆರ್ ವಿ ಡೂಯಿಂಗ್ ಟುಡೇ? ವಾಟ್ ಇಸ್ ಹ್ಯಾಪನಿಂಗ್? ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡಿದ್ರೆ ಎಲ್ಲ ಗೊತ್ತಿಲ್ಲ, ಒಂದು ರೀಲ್ ಹಾಕಿದ್ದೆ. ರೆಡ್ ಫ್ಯೂರಿ ಬಂದ ಮೇಲೆ 1000 ಕಮೆಂಟ್ ಮಾಡೋರ ನನ್ನ ಜೊತೆ ನಾನು ಡ್ರೈವ್ ಕರ್ಕೊ ಹೋಗ್ತೀನಿ. ಲಾಸ್ಟ್ ಟೈಮ್ ಮಂಗಳೂರಿಂದ ಕಿಶನ್ ಅಂದ್ಬಿಟ್ಟು ಶುಗರ್ ಪ್ಲಮ್ ಅಲ್ಲಿ ಬಂದಿದ್ದೆ. ಈ ಸಲ ಮೈಸೂರಿನವರು ಜಿತು ಅಂದ್ಬಿಟ್ಟು ಶೋಮ. ಹಾಯ್ ಗೈಸ್, ಇದು ಜಿತು ಅಂತ ಮೈಸೂರಿನವರು. ಇವಾಗ PUC ಅಲ್ವಾ? ಫಸ್ಟ್ ಇಯರ್ ಡಿಗ್ರಿ. ಫಸ್ಟ್ ಇಯರ್ ಡಿಗ್ರಿ, ಸಾರಿ ಇವಾಗ ವಿಲ್ ಗೋ ಆನ್ ಮೈಸೂರು ಬೆಟ್ಟ, ಚಾಮುಂಡಿ ಹಿಲ್ಸ್. ನೀ ಆ ಕಡೆ ಏನು ಕಾಣಲ್ಲ ಇಲ್ಲಿ. ಇವಾಗ ನಾವು ಡ್ರೈವ್ ಮಾಡ್ಕೊಂಡು ಹೋಗೋಣ. ಆಮೇಲೆ ಹೊಸ ಪರಿಚಯ ನಮ್ಮ ವ್ಲಾಗ್ ನಲ್ಲಿ ನೀವು ಕಮ್ಮಿ ನೋಡಿರ್ತೀರಾ. ಇಟ್ಸ್ ಎ ಫಿನಿ. ಇವರು ಕ್ಯಾಪ್ ತೊಳ್ದು 5 ವರ್ಷ ಆಯ್ತು. ಕ್ಯಾಪ್ ಅಲ್ಲಿ ಕರೆ ಕಾಣ್ತಾ ಇದೆ ನೋಡಿ, 5 ವರ್ಷದ ಕ್ಯಾಪು. ಸೊ ಇವತ್ತು ನಾವು ಮೈಸೂರು ಝೂ ನ ಪ್ರಮೋಟ್ ಮಾಡ್ತಾ ಇದೀವಿ. ಈಸ್ ಒನ್ ಆಫ್ ದ ಲಾಯರ್. ನಾವು ಲಾಸ್ಟ್ ಫ್ಲಾಗ್ ಅಲ್ಲಿ ಲಾಯರ್ಸ್ ಆಗಕ್ಕೆ ಇವರೇ ಕಾರಣ ಅಂತ ನಾನು ಹೇಳಲ್ಲ. ಅದೇ ಕಣ್ರಿ, ಹೇಳ್ತಾ ಇಲ್ಲ, ನೀವು ಕಾರಣ ಇಲ್ಲ ಅಂತಾನೆ ಹೇಳ್ತಾರೆ. ಬಂದು ನನ್ ಪ್ರೊಫೆಷನ್ ಗೆ ಯಾಕ್ರಿ ಗುಮ್ತೀರಾ? ಬಿಡ್ರಿ, ನಿಲ್ಸ್ ಕಟ್ ನೋ ಪರ್ಸನಲ್ಸ್. ನಿಲ್ಸ್ ಇವಾಗ ನಿಲ್ಸ್. ಗೈಸ್ ಓಕೆ, ಹೋಗೋಣ ಬನ್ನಿ. ಜಿತುಗೆ ಒಂದು BM ನಮ್ಮ ರೆಡ್ ಫ್ಯೂರಿನಲ್ಲಿ ರೌಂಡ್ ಹೊಡ್ಸ್ಬಿಟ್ಟು ಎಕ್ಸ್ಪೀರಿಯನ್ಸ್ ಕೇಳೋಣ ಹೆಂಗಿತ್ತು ಅಂತ. ಕ್ಯಾಪ್ ತಡ್ಕೊಂಡ್ರಿ ಫಿನಿ. 1000 ಕಮೆಂಟ್ಗೆ ಕರ್ಕೋಗ್ತೀನಿ ಅಂತ ಪಾಪ ಹುಡುಗ. ಇವತ್ತು ನಾನು ಫ್ರೀ ಆಗಿ ಅವ್ರ ಸಬ್ಸ್ಕ್ರೈಬರ್ ಬೆಟ್ಟಕ್ಕೆ ಒಂದು ರೌಂಡ್ ಹಾಕೊಂಡು ಮಾತಾಡ್ಸ್ಕೊಂಡು ಹಂಗೆ ಬಿಡ್ತಾರೆ. ಎಷ್ಟು ವರ್ಷದಿಂದ ಕಾರ್ ಓಡಿಸ್ತಿರೋದು? ನಂಗೆ 2 years ಆಯ್ತು ಇವಾಗ ಸ್ಟಾರ್ಟ್ ಮಾಡಿ ಕಲ್ತಿರೋದು. ಅದು 3 years ಆಯ್ತು ಓಡಿಸ್ತೀನಿ. ನೀವು ಕಾರ್ ಓಡಿಸ್ತೀರೇನ್ರಿ? ಅವ್ರು ಯಾವ ಕಾಲ್ನ ಎಲ್ಲಿಗೆ ಯೂಸ್ ಮಾಡ್ತಾರೆ ಕೇಳಿ ಬ್ರೋ. ಆಟೋಮೆಟಿಕ್ ಓಡಿಸ್ತಿದ್ದೀರಾ ನೀವು? ಆಟೋಮೆಟಿಕ್ ಓಡಿಸಿದೆ. ಯಾವ ಕಾಲ್ನ ಎಲ್ಲಿ? ಮರ್ಸಿಡಿಸ್ C ಕ್ಲಾಸ್ ಮತ್ತೆ A ಕ್ಲಾಸ್. ಎಷ್ಟು ಕಾಲ್ ಉಪಯೋಗಿಸ್ತೀರಾ ಆಟೋಮೆಟಿಕ್ ಓಡಿಸೋದು? ಒಂದೇ ಕಾಲು ಅಲ್ವಾ? ಒಂದೇ ಕಾಲ ಅಲ್ವಾ? ಅವ್ರನ್ನ ಕೇಳಿ ಎಷ್ಟು ಕಾಲ್ ಉಪಯೋಗಿಸ್ತೀರಾ? ಈಗಲ್ಲಿ ಕೊಟ್ಟವನೇ ಕೇಳಿಲ್ಲ, ನೀನ್ ಯಾವನ ಕೇಳಕ್ಕಿಲ್ಲ. ನೀವ್ ಹೆಂಗೆ 2 ಕಾಲ್ ಇಟ್ಕೊಂಡು ಹೆಂಗ್ ಓಡಿಸ್ತೀರಾ? ಎರಡು ಕಾಲಲ್ಲಿ ಆಟೋಮೆಟಿಕ್ ಕಾರ್ ಓಡಿಸೋದು ನೋಡಿದ್ದೀರಾ? ವಿನಾಯಕ್ ಮಜಾ ಏನಂದ್ರೆ, ನಾವೆಲ್ಲರೂ ಯಾರು ನಮ್ಮ ತಂದೆಯವರು ಇಲ್ಲ ಅಣ್ಣಂದಿರು ನಮ್ ಕಾರ್ ಹೇಳ್ಕೊಟ್ಟಿರ್ತಾರೆ. ಇಲ್ಲ ನೀವು ಹೋಗ್ಬಿಟ್ಟು ಡ್ರೈವಿಂಗ್ ಸ್ಕೂಲ್ ಹೇಳ್ಕೊಂಡಿರ್ತೀರಾ. ಬಾಸು ಗೋಕಾಟಿಂಗ್ ಓಡಿಸಿ ಕಾರ್ ಓಡಿಸೋದಂಗೆ ಕಲ್ತಿರೋದು. ಲೆಫ್ಟ್ ಲೆಗ್ ಬ್ರೇಕ್ ಹೊಡಿತಾರೆ, ರೈಟ್ ಲೆಗ್ ಅಲ್ಲಿ ಇದು ಮಾಡ್ತಾರೆ. ಗೋಕಾಟಿಂಗ್ ಅಲ್ಲಿ ಲೈಸೆನ್ಸ್ ಕೊಟ್ಟಿದ್ದಾರೆ ನಿಮ್ಗೆ? ರಿಯಲ್ ಲೈಫ್ ಒರಿಜಿನಲ್ ಅಂದ್ರೆ ಅವರಿಂದ. ಗೈಸ್, ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ನೋಡಿ, ಫಸ್ಟ್ ವ್ಯೂ ಪಾಯಿಂಟು ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ಈ ಜಂಕ್ಷನ್ಸು ನೋಡಿ, ಇವ್ರು ಇಲ್ಲಿ ಇರ್ತಾರೆ. ಇಲ್ಲಿ ದಯವಿಟ್ಟು ಬಂದು ಅವರು ನೋಡಿ ನೆಗೋಷಿಯೇಟ್ ಎಲ್ಲ ಮಾಡಬೇಡಿ ಕಂಡ್ರೆ. 50-100 ರೂಪಾಯಿ ಅನ್ಕೊಂಡಲ್ಲ, ಬೇರೆ ಕಡೆ ಹೋಗಿ 500-1000 ರೂಪಾಯಿ ಖರ್ಚು ಮಾಡ್ತೀರಾ. ಇಲ್ಲೊಂದು 50 ರೂಪಾಯಿ ಅಂದ್ಬಿಟ್ರೆ ಮೈಯಲ್ಲೆಲ್ಲ ಉಳ್ಕೊಂಡ್ಬಿಡ್ತೀರಾ. ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ಕಿರಣ್ ಅಂದ್ಬಿಟ್ಟು ನೋಡಿ, ಮ್ಯಾಂಗೋ, ಕುಕುಂಬರು ಎಲ್ಲ ಥರ ಏನು ಪೈನಾಪಲ್ ಸ್ಲೈಸಸ್ಸು, ಪಾನಿಪುರಿ ಎಲ್ಲ ಮಾಡ್ತಾರೆ. ನೋಡಿ ಎಲ್ಲ ಜಗಳ ಆಡ್ತಾವ್ರೆ. ಅಷ್ಟೇ ನೋಡಿ, ಇಷ್ಟ ನಮ್ಮ ಮೈಸೂರು ಎಲ್ಲ ಹಿಂಗೇನೆ ಆಯ್ತು. ಆಮೇಲೆ ವಿಂಡೀಸಲ್ ಹೇಳ, ಅವನ ಹೆಸರೇನು? ಅವನು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ಒಬ್ಬ ಬೋಳ ಇರ್ತಾನಲ್ಲ, ಹೆಸರೇನು? ಡಾಮಿನಾಕ್ ಟರ್ನಾಡೋ. ಏನೇನು? ಡಾಮಿನೋಸಾ? ಡಾಮಿನೋ ಟರ್ನಾಡೋ ಏನಂಗಂದ್ರೆ ಜಸ್ಟ್ ವೆಂಟ್ ಆನ್ ರೋಗ ಅಂತ. ಏನೋ ರೋಗ? ಯಾರಿಗೆ? ಏನು ರೋಗ ಬಂದೈತೆ ಅಂತ? ಜಸ್ಟ್ ವೆಂಟ್ ಆನ್ ರೋಗ. ಡಾಮಿನಾಕ್ ಟರ್ನಾಡೋ ಜಸ್ಟ್ ವೆಂಟ್ ಆನ್ ರೋಗ. ಗೈಸ್, ಅವ್ರದ್ದು ಕರೆಕ್ಟ್ ಹೆಸರನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಆರೇನು ಗೊತ್ತಾಗ್ಲಿ. ಡಾಮಿನೋಟೋ ಏನೋ ಟೊರ್ನಾಡೋ ಅಂತವನೇ. ಸರ್, ನಿಮ್ಮ ಔಟ್ಫಿಟ್ ಹೊಡ್ತೇನು ಅನ್ಕೊಂಡಿಲ್ಲ ಹೇಳ. ಸರ್ ನಿಮ್ ಹಾಕಿರೋ ಚೇನು, ಇದು ವಾಚು, ಫೋನು, ಶೂಸು, ಇದು ಒಳಗಡೆ. ಸರ್ ನಿಮ್ಮ ರೇಟ್ ಎಷ್ಟು ಅಂದ್ರೆ ನಿಮ್ಮ ಔಟ್ಫಿಟ್? ಏನ್ರಿ? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮೈಸೂರು ಇದು ಸಾಲ್ಟ್ ಸ್ಟಾರ್ ಅಲ್ಲಿ ಬಟ್ಟೆ ಸ್ಕೂಬಿ ಡೂಬಿ ಒಳ್ಳೆ ಪ್ರಿಂಟ್ ಇದೆ. ಆಮೇಲೆ ಇದನ್ನು H&M ಅಲ್ಲಿ ತಗೊಂಡಿರೋದು ಬ್ಯಾಂಡ್ಸ್. H&M ಫುಲ್ ಫಾರ್ಮ್ ಏನು ಸರ್? ಹಿಂದೂಸ್ತಾನ್ ಮೋಟರ್ಸ್.
ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ದು ಫಸ್ಟ್ ಕಾರ್ ಯಾವ್ದಿತ್ತು ಬ್ರೋ? ನಾನು ಓಡಿಸಿದಂತಲ್ಲ ಕಣತ ನಮ್ಮ ಮನೆಗೆ ಬಂದಿದ್ದು ಫಸ್ಟ್ ಕಾರ್ ಅಂತ. ಓಡಿಸಿದ ಮತ್ತೆ ಮನೆ ಬಂದಿರೋದು? ನಮ್ಮ ಮನೆಗೆ ಐ ಥಿಂಕ್ ಫಸ್ಟ್ ಕಾರ್ ನನಗೆ ನೆನಪಿರಂಗ್ ನಮ್ಮ ತಂದೆಯವ್ರು ಹೇಳಿದ್ದು ಎಸ್ಟೀಮ್ ಅನ್ಕೊಂತೀನಿ. ಎಸ್ಟೀಮ್ ಅವಾಗ 1995 ಇಲ್ಲ 6 ಹಂಗೆ. ನಾನು ಫಸ್ಟ್ ಕಾರ್ ನಾನು ಓಡಿಸಿರೋ ನೆನಪಿರೋದು ನಮ್ಮ ಸೊನಾಟಾ ಗೋಲ್ಡ್ ಅಂತ Hyundai ಒಂದಿತ್ತು 2000 ಅದೆಲ್ಲ ಕಂಡ್ರಿ Hyundai ಸೊನಾಟಾ ಗೋಲ್ಡ್ ಅಂತ ಇದೆ, ಅದು ಇನ್ನೂ ಇದೆ, ಅದನ್ನ ಓಡಿಸಿದ್ದೆ. ಅದು ಬಿಟ್ಟರೆ ಫುಲ್ ಫ್ಲೆಜ್ಡ್ ಆಗಿ ನಾನು ನನ್ನ ಹತ್ರ ಒಂದು i10 ಇತ್ತು, i10 ಗ್ರ್ಯಾಂಡ್ ಬಂತು, 820 ಆಯ್ತು, ಆಮೇಲೆ ಆಡಿ BMW 5 Series ನನ್ನ ಭೀಮಾ ರೀ ಸ್ವಾಮಿ. ಅದಾದ್ಮೇಲೆ SLK ಬಂತು ಲಾಕ್ಡೌನ್ ಟೈಮಲ್ಲಿ, ಆಮೇಲೆ ಇದ್ದೀನಿ ಇವಾಗ ಮಾಮೂಲಿ ಓಡಾಡಕ್ಕೆ ಎಲ್ಲ ಬೇರೆ. ಸುಮಾರು ಜನ ಪೇರ್ ಪ್ರೆಷರ್ ಸೋಷಿಯಲ್ ಪ್ರೆಷರ್ಗೆ ಬೀಳೋದ್ ಕಣ. ವಿನಾಯಕ್ ಜೇನಿಕ್ ಲಾ ಮಾಡ್ತಾ ಇರ್ತಾರೆ, ಅವ್ರ ತಂದೆ ಲಾಯರ್ ಅಂದ್ಬಿಟ್ಟು ಅವರು ಲಾ ಮಾಡ್ತಾ ಇರೋದು. ಫೋರ್ಸ್ ಮಾಡ್ತಾ ಇದಾರೆ ಹೇಳಿ, ಅದಕ್ಕೆ ಯಾವ್ದಾರ ಸೆಕ್ಷನ್ ಇದೆಯೇನ್ರಿ? ಫೋರ್ಸ್ ಮಾಡಿದ್ರೆ ಸೆಕ್ಷನ್ ಐತೆ. ಏನ್ ಫೋರ್ಸ್ ಮಾಡಿದ್ರೆ? ಮನೇಲಿ ಒಂದು ಹಿಂಸೆ ಮಾಡಿ ನೀನ್ ಇದನ್ನೇ ಮಾಡ್ಬೇಕು, ಡೊಮೆಸ್ಟಿಕ್ ವೈಲೆನ್ಸ್ ಇದೆ ಅಷ್ಟೇನಾ? ನೀವು ಹಂಗಾರೆ ಅದನ್ನ ಹಾಕಬಹುದು ಹಂಗಾರೆ ನೀವು ಡೊಮೆಸ್ಟಿಕ್ ವೈಲೆನ್ಸ್. ಯಾವ ಡೊಮೆಸ್ಟಿಕ್ ವೈಲೆನ್ಸ್? ನೀವೇ ಡೊಮೆಸ್ಟಿಕ್ ಅನಿಮಲ್ ಅಲ್ಲೇ ಅಂದ್ರಿ. ಅವ್ರು ಏನಕ್ಕೆ ಇದನ್ನ ಹೇಳ್ತಿಲ್ಲ ಅಂದ್ರೆ ವಿಡಿಯೋ ನೋಡ್ಬಿಟ್ಟು ನಾಳೆ ಅವ್ರ ಅಪ್ಪ ಇಲ್ಲ ಅಮ್ಮ ರೂಮ್ ಅಲ್ಲಿ ಕಟಾಕ್ ಕೊಡದ್ರೆ ಅಂತ ಅವರು ಅದನ್ನೆಲ್ಲ ಪಾಪ ಅವ್ರ ನೋವು ಮನ್ಸಲ್ಲೇ ಇರ್ಲಿ, ಅದು ಒಳ್ಳೇದ್ ಮಾಡಿದ್ರೆ ದೇವ್ರು. 15 ವರ್ಷ ಒಳಗಿದ್ರೆ ಹೊಡಿಬೋದಪ್ಪ, ಆಮೇಲೆ ಅಪ್ಪ ಅಮ್ಮ ನೈಟ್ ಬರೀ ಒಂದೇ ಒಂದು ಡೌಟ್, ನೀವ್ ಎಷ್ಟು ವರ್ಷ ಇರೋರ್ಗೆ ಓಡಿಸ್ಕೊಂಡಿದ್ದೀರಾ ತಂದೆ ತಾಯಿಂದ? 12 ವರ್ಷದ ಹೊಡೆದೆ, ಅದೇ ಲಾಸ್ಟ್. ಅದೇ ಲಾಸ್ಟ್. ಆರ್ಯನು ನಮ್ಗೆ ಈಗಲೂ ಹೊಡಿಸ್ಕೊತಾನೆ. 30 ವರ್ಷ ಆದ್ರೂ ಓಡಿಸ್ಕೊತಾವಣ ಅವನು. ಮಕ್ಳಾಗಿದ್ರು ಮೊಮ್ಮಕ್ಳಿದ್ರು ತಂದೆ ಹತ್ರ ಓಡಿಸ್ಕೊತೀಯನ? ಏನು ಮಾಡಕ್ ಆಗಲ್ಲ, ತಂದೆ ಅಂದ್ಮೇಲೆ ಅವ್ರದ್ದು ಆದ್ರೆ ರೆಸ್ಪೆಕ್ಟ್ ಇರುತ್ತೆ. ಜಿತು ಯಾವ ಲಾಸ್ಟ್ ಓಡಿಸ್ಕೊಂಡಿದ್ದು? ನಾನು ಸ್ಕೂಲ್ ಡೇಸ್ ಅಲ್ಲಿ ಓಡಿಸ್ಕೊಂಡಿರೋದು ಬ್ರೋ, 8th ಸ್ಟ್ಯಾಂಡರ್ಡ್ ಅಲ್ಲಿ ಸಮಥಿಂಗ್ ಏನೋ. ಮುಂದಿನ ಸಂಚಿಕೆಯಲ್ಲಿ ಯಾಕೆ ಹೊಡಿಸ್ಕೊಂಡ್ವಿ ಅಂತ ಕೇಳೋಣ.